ಕೇಸ್ ಸ್ಟಡಿ 1. ಇನ್ನು ಕೇಸ್ ಸ್ಟಡಿ 2 ನೋಡೋಣ. ಖುಷ್ಬು ಅನ್ನೋರು, ಅವರು ನವ ವಿವಾಹಿತೆ. ತಮ್ಮ ಮದುವೆಯನ್ನು ಮುಗಿಸ್ಕೊಂಡಿರ್ತಾರೆ. ತಂದೆ ಮನೆಯಿಂದ ಅವ್ರನ್ನ ಬೀಳ್ಕೊಟ್ಟಿರ್ತಾರೆ. ಜನವರಿಯಲ್ಲಿ ಮದುವೆ ಆಗಿರುತ್ತೆ ಖುಷ್ಬು ಅವ್ರದ್ದು. ಗಂಡನ ಜೊತೆಗೆ ಲಂಡನ್ಗೆ ಅವರು ಹೊರಟಿರ್ತಾರೆ. ಅವ್ರನ್ನ ಗಂಡನ್ನ ಮೀಟ್ ಮಾಡಬೇಕು, ಅವರ ಮನೆಗೆ ಸೇರ್ಕೊಳ್ಬೇಕು ಅಂತ. ನಿನ್ನೆ ಮಧ್ಯಾಹ್ನ ಮಗಳನ್ನ ಏರ್ಪೋರ್ಟ್ನಲ್ಲಿ ಅವರ ತಂದೆ ಬೀಳ್ಕೊಡ್ತಾರೆ. ಆ ಪ್ರಯಾಣದ ಕೊನೆಯ ಒಂದು ಫೋಟೋವನ್ನು ಕೂಡ ಅವರ ತಂದೆ ಹಂಚ್ಕೊಂಡಿರ್ತಾರೆ. ಆ ಸ್ಟೇಟಸ್ನಲ್ಲಿ ಅವರು ಹಾಕಿರ್ತಾರೆ, ಆಶೀರ್ವಾದ್ ಖುಷ್ಬು ಗೋಯಿಂಗ್ ಟು ಲಂಡನ್ ಅಂತ ಸ್ಟೇಟಸನ್ನು ಹಾಕಿದ್ರು. ಮದುವೆಯಾದ ಬಳಿಕ ಮೊದಲ ಬಾರಿಗೆ ಗಂಡನ ನೋಡಲಿಕ್ಕೆ ಅಂತ ಖುಷ್ಬು ಅವರು ಹೊರಟಿದ್ರು. ಆದರೆ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಕೊನೆ ಗಳಿಗೆಯ ಆ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ. ಜನವರಿಯಲ್ಲಿ ಮದುವೆ ಆಗಿದೆ. ತಮ್ಮ ಕುಟುಂಬದ ಜೊತೆಗೆ, ತಂದೆ ತಾಯಿಯ ಜೊತೆಗೆ ಕೆಲ ದಿನಗಳನ್ನು ಕಳೆದಿದ್ದಾರೆ. ಈಗ ವಾಪಸ್ ಅವರು ಲಂಡನ್ಗೆ ಹೋಗಬೇಕು, ಗಂಡನ ಮನೆ ಸೇರಿಕೊಳ್ಬೇಕು, ಅಲ್ಲಿ ಹೊಸ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ಆಸೆಯೊಂದಿಗೆ ಅವರು ತಂದೆ ತಾಯಿಯನ್ನು ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನುವಂತಹ ನೋವಿನ ಜೊತೆಗೆ ಅವರು ಖುಷಿಯಲ್ಲಿ ಗಂಡನನ್ನು ಸೇರಿಕೊಳ್ಳುವಂತಹ ಆ ಒಂದು ತವಕವು ಕೂಡ ಇತ್ತು. ಆದರೆ ವಿಧಿಯಾಟ ನೋಡಿ, ಖುಷ್ಬು ಅವರು ಈ ದುರಂತದಲ್ಲಿ ಅಂತ್ಯವನ್ನು ಕಂಡಿದ್ದಾರೆ. ಈ ಕಡೆ ತಂದೆ ತಾಯಿಗೆ ಎಂಥ ನೋವು, ಮಗಳು ದೂರದ ಲಂಡನ್ನಲ್ಲಿ ಇನ್ಮೇಲೆ ಜೀವನವನ್ನು ರೂಪಿಸ್ಕೊಳ್ತಾರೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದರೆ ಈ ಕಡೆಗೆ ಲಂಡನ್ನೂ ಅಲ್ಲ, ವಿಧಿ ಅವ್ರನ್ನ ಕರ್ಕೊಂಬಿಟ್ಟಿದೆ. ಇನ್ನೆಂದೂ ಕೂಡ ಖುಷ್ಬು ಅವ್ರನ್ನ ಅವರು ಜೀವಂತವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸನ್ನಿವೇಶ, ಇಂತಹ ಕೆಟ್ಟ ಸನ್ನಿವೇಶ ಯಾವ ತಂದೆ ತಾಯಿಗೂ ಬೇಡ. ಆ ಕಡೆಯಲ್ಲಿ ಪತಿ ಮತ್ತು ಅವರ ಕುಟುಂಬಸ್ಥರು, ಪತ್ನಿ ಬರ್ತಾರೆ, ಅವ್ರನ್ನ ರಿಸೀವ್ ಮಾಡ್ಕೊಳ್ಬೇಕು ಅನ್ನುವಂತಹ ಮಹದಾಸೆಯನ್ನು ಇಟ್ಕೊಂಡಿರ್ತಾರೆ. ಆ ಕಡೆಗೊಂದು ನಿರಾಸೆ, ಈ ಕಡೆಗೊಂದು ನಿರಾಸೆ. ಎಂಥ ನೋವಿದು. ಇದು ಖುಷ್ಬು ಅವರ ಕತೆ. ಜನವರಿಯಲ್ಲಿ ಮದುವೆ ಆಗಿದ್ದು, ಅವರು ಇಲ್ಲಿಯೇ ಗುಜರಾತ್ನಲ್ಲಿರ್ತಾರೆ. ತಂದೆ ಮನೆಯಿಂದ ಅವ್ರನ್ನ ಬೀಳ್ಕೊಟ್ಟಿದ್ದಾರೆ. ಕಡೆಯ ಫೋಟೋ ಅದು. ಇನ್ನು ಕಡೆಯ ಫೋಟೋ ಅವರ ಜೀವನ ಪರ್ಯಂತ ಹೇಗೆ ಅವರ ನೆಮ್ಮದಿಯನ್ನು ಕಳಕುತ್ತೆ ಅನ್ನೋದನ್ನು ಗಮನಿಸ್ಕೊಳ್ಳಿ.